ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಆಂಕರ್ ಮತ್ತು ನಟಿಯೂ ಕೂಡ ಆಗಿರುವಂತಹ ಅನುಶ್ರೀ ಅವರಿಗೆ ಇತ್ತೀಚೆಗೆ ಅದ್ಯಾಕೋ ಸಿಕ್ಕಾಬಟ್ಟೆ ಒಂದಲ್ಲ ಒಂದು ವಿವಾದಗಳು ಸುತ್ತಿಕೊಳ್ತಾನೆ ಇದೆ. ಅನುಶ್ರೀ ಅವರು ಹಾಗೆ ಮಾತಾಡಿದ್ರು ತಪ್ಪು, ಹೀಗೆ ಮಾತನಾಡಿದ್ರು ತಪ್ಪು, ಅಲ್ಲಿ ಹೆಜ್ಜೆ ಇಟ್ಟರು ಕೂಡ ತಪ್ಪು, ಇಲ್ಲಿ ಹೆಜ್ಜೆ ಇಟ್ಟರು ಕೂಡ ತಪ್ಪು, ಆ ರೀತಿ ಮಾಡಿದ್ರು ತಪ್ಪು, ಈ ರೀತಿ ಮಾಡಿದ್ರು ಕೂಡ ತಪ್ಪು ಅನ್ನುವಂತಹ ಒಂದು ವರ್ಗ ಹುಟ್ಟಿಕೊಂಡಿದೆ. ಒಂದು ರೀತಿಯಲ್ಲಿ ಇದು ಶತ್ರುಗಳು, ಸರಿ ಇರೋರು ಅಥವಾ ಮಿತ್ರರೇ ಈ ರೀತಿ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಬಟ್ ಏನೋ ಒಂದು ಅನುಶ್ರೀಗೆ ಪದೇ 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 ತೊಂದರೆಗಳು ಕೊಡ್ತಿದ್ದಾರೆ, ಪದೇ ಪದೇ ಸಂಕಷ್ಟಗಳು ಎದುರಾಗ್ತಿದ್ದಾವೆ. ಒಂದು ರೀತಿಯಲ್ಲಿ ನೆಮ್ಮದಿಯಾಗಿ ಅವರಷ್ಟಕ್ಕೆ ಅವರು ಬದುಕಬೇಕು ಅಂದ್ರೂ ಕೂಡ ಅನುಶ್ರೀಗೆ ಬಿಡ್ತಿಲ್ಲ ಕೆಲವರು ಅನ್ನೋದು ಸತ್ಯ. ಇದಕ್ಕೆ ಕಾರಣ ಏನು ದೇವರನ್ನೇ ಗೊತ್ತಾಗ್ತಿಲ್ಲ ಅಂತೇಳಿ ಅನುಶ್ರೀ ಅವರೇ ಹೇಳ್ಕೊಳ್ತಾರೆ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ಆಂಕರ್ ಅನ್ನುವಂತಹ ಪಟ್ಟವನ್ನು ಅಲಂಕರಿಸಿರುವಂಥ ಅನುಶ್ರೀಗೆ ಈ ಲೆವೆಲ್ ಶತ್ರುಗಳು ಕಾಟವನ್ನು ಕೊಡೋದಕ್ಕೆ ಶುರು ಮಾಡಿದ್ಯಾಕೆ ಅದು ಕೂಡ ಗೊತ್ತಾಗ್ತಿಲ್ಲ. ಸೋಷಿಯಲ್ ಮೀಡಿಯಾಗಳ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿರುವಂತಹ ಜನರ ಸಂಖ್ಯೆಯು ಕೂಡ ಹೆಚ್ಚಾಗ್ತಿದೆ. ಜೊತೆಗೆ ಅವರ ಆ್ಯಂಕರಿಂಗನ್ನು ಬದಲಾಯಿಸ್ತಾರಂತೆ, ಅವರು ಸಾಕಂತೆ, ಈ ರೀತಿಯಾದಂಥ ಅಪಪ್ರಚಾರಗಳನ್ನು ಕೂಡ ಮಾಡುತ್ತಿದ್ದಾರೆ. ಜೊತೆಗೆ ಅನುಶ್ರೀಗೇನೆ ಯಾಕಷ್ಟು ಅವಕಾಶ ಕೊಡಬೇಕು, ಇವಳು ಬಿಟ್ಟರೆ ಗತಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೂ ಕೂಡ ಇದ್ದಾರೆ. ಇಂಥವ್ರಿಗೆಲ್ಲ ಈಗ ಅನುಶ್ರೀ ಸರಿಯಾಗಿ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಖಡಕ್ ರಿಪ್ಲೈಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮಾತಿನಲ್ಲಿ ಈಗಾಗಲೇ ಖಡಕ್ ರಿಪ್ಲೈಯನ್ನು ಕೊಟ್ಟಿರುವಂಥ ಅನುಶ್ರೀ ಈಗ ಮತ್ತೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರಾವಳಿಯ ಚೆಲುವೆ, ಕನ್ನಡದ ಖ್ಯಾತ ನಿರೂಪಕಿ ಎಂದರೆ ಅದು ಅನುಶ್ರೀ. ಆ್ಯಂಕರ್ ಅಂದ ತಕ್ಷಣ ತಟ್ಟಂತೇಳಿ ಮುಖ ನಮಗೆಲ್ರಿಗೂ ಕೂಡ ಬಂದುಬಿಡುತ್ತೆ. ನಮ್ಮ ಮನಸ್ಸಿನ ಮುಂದೆ ಅದೊಂದು ಮುದ್ದಾದಂಥ ಮುಖ ಬಂದುಬಿಡುತ್ತೆ. ಹರಳು ಹುರಿದಂತೆ ಪಟಪಟ ಅಂತ ಹೇಳ್ಬಿಟ್ಟು ಮಾತನಾಡುವಂತಹ ಮತ್ತು ನಗುವಂತಹ ಒಂದು ಆ್ಯಂಕರಿಂಗನ್ನು ಎಂಜಾಯ್ ಮಾಡುವಂತಹ ಮತ್ತು ಆ ಮೂಮೆಂಟನ್ನು ಚೆಂದಗಾಣಿಸ್ಕೊಡುವಂಥ ಶಕ್ತಿ ಇರುವಂತಹ ಕನ್ನಡದ ಕಿರುತೆರೆಯ ಮತ್ತು ಈ ಹಿರುತೆರೆ ಯಾವುದೇ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಕಾರ್ಯಕ್ರಮದ ನಿರೂಪಣೆಯನ್ನು ಅಂದಗಾಳಿಸಿಕೊಡುವಂತಹ ಹೊಣೆಯನ್ನು ಹೊತ್ತು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡ್ತಾ ಮಾತಿನಲ್ಲೇ ಸೆಳೆಯುವಂತಹ ಒಂದು ಕ್ಷಣವೂ ಕೂಡ ಬೋರ್ ಆಗಬಾರ್ದು ನಿರೂಪಣೆ ಅನ್ನೋ ರೀತಿಯಲ್ಲಿ ನೋಡಿಕೊಳ್ಳುವಂಥ ಶಕ್ತಿ ಇರುವಂತಹ ಏಕೈಕ ಆ್ಯಂಕರ್ ಅಂತೇಳಿ ಹೇಳಿದ್ರೆ ಅದು ಅನುಶ್ರೀ. ಆದರೆ ಅನುಶ್ರೀ ಅವರ ನಿರೂಪಣೆಗೂ ಕೂಡ ತೀವ್ರವಾದಂಥ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ. ವಿರೋಧಿಗಳ ಸಂಚು ದೊಡ್ಡದಾಗ್ತಿದೆ. ಸಾಕಷ್ಟು ಬಾರಿ ವಿರೋಧಗಳು ಕೇಳಿ ಬಂದಿದ್ದಿದೆ. ಆ್ಯಂಕರಿಂಗನ್ನು ವಿರೋಧಿಸಿದವರಿಗೆ ಈಗ ಕರಾವಳಿಯ ಚೆಲುವೆ ಅನುಶ್ರೀ ತಕ್ಕ ತಿರುಗೇಟನ್ನೇ ಕೊಡ್ತಾ ಬರ್ತಿದ್ದಾರೆ. ಇತ್ತೀಚೆಗೆ ಅನುಶ್ರೀ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಅನುಶ್ರೀ ತನ್ನ ಆ್ಯಂಕರನ್ನು ವಿರೋಧಿಸಿದವರಿಗೆ, ತನ್ನ ಆ್ಯಂಕರಿಂಗ್ ಬಗ್ಗೆ ಮೂದಲಿಸಿದವರಿಗೆ ಈಗ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಟ್ಟಿ ನೋಡುವಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಜಗ್ಗಪ್ಪ, ಸೂರಜ್, ನಯನ ಅವರ ಜೊತೆಗೆ ಅನುಶ್ರೀ ಆ್ಯಂಕರಿಂಗ್ ಮಾಡೋದಕ್ಕೆ ವಿರೋಧ ಮಾಡಿದ್ದವರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರ ಇಂಟರ್ವ್ಯೂ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು. ಈ ಬಗ್ಗೆ ಅನುಶ್ರೀ ಏನು ಹೇಳಿದ್ದಾರೆ, ನಾನು ಎಲ್ಲಿಯೋ ನಿರೂಪಣೆಗೆ ಹೋದರೂ ಕೂಡ ಇವಳು ಬಿಟ್ಟರೆ ಬೇರೆ ಯಾರೂ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಸಿಗೋದೇ ಇಲ್ವಾ ಅಂತಲೂ ಕೂಡ ಹೇಳ್ತಾರಂತೆ. ಅಂಥವ್ರಿಗೆ ನಾನು ಹೇಳೋದಿಷ್ಟೇ, ನಾನು ಕೆಲಸವನ್ನು ಮಾಡ್ತೀನಿ ಗುರು. ಅವರವರ ಕೆಲಸವನ್ನು ಪಡೆಯೋದು ಅವರವರ ಟ್ಯಾಲೆಂಟಿನ ಮೇಲೆ, ಅವರ ಯೋಗ್ಯತೆಯ ಮೇಲೆ. ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ. ಈಗ ನಯನ ಇದ್ದಾಳೆ, ನಯನ ಕೆಲಸ ಗಿಟ್ಟಿಸ್ಕೊಂಡಿದ್ದಾಳೆ ಅಂದರೆ ಅದು ನಯನ ಟ್ಯಾಲೆಂಟು. ಇದೀಗ ನನ್ನ ನಯನ ಅಥವಾ ಬೇರೆಯವರ ಬಗ್ಗೆ ಮಾತನಾಡ್ತಿಲ್ಲ. ನನ್ನ ಬಗ್ಗೆ ಕಮೆಂಟ್ಗಳನ್ನು ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರೋರ ಬಗ್ಗೆ ನಾನು ಸ್ಪಷ್ಟನೆಯನ್ನು ಕೊಡ್ತಿದ್ದೇನೆ ಅಂತೇಳ್ಬಿಟ್ಟು ತಿರುಗೇಟನ್ನು ಕೊಡ್ತಾರೆ. ನಿಮಗೆ ಇವಳನ್ನ ಬಿಟ್ಟರೆ ಬೇರೆ ಯಾರೂ ಆ್ಯಂಕರೇ ಸಿಗೋದಿಲ್ವಾ ಅಂತೇಳಿ ಕೇಳೋರು ಇಲ್ಲಿ ಕೇಳಿ. ನನಗೆ ಟಾಕ್ ಬ್ಯಾಕ್ ಕೊಡಬೇಡಿ, ನನಗೆ ಸ್ಕ್ರಿಪ್ಟ್ ಕೊಡಬೇಡಿ. ಆದರೂ ನಾನು ಆ್ಯಂಕರಿಂಗನ್ನು ಮಾಡ್ತೀನಿ. 10 ಗಂಟೆ ಒಂದೇ ವೇದಿಕೆಯ ಮೇಲೆ ನಿಂತು ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ. ನಾನು ಇದನ್ನು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ, ಯಾರ ಮುಂದೆಯೂ ಕೂಡ ಮಾತನಾಡಿಲ್ಲ. ಇಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿ ತರಹ ಇದ್ದೇವೆ. ಹಾಗಾಗಿ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತಿದ್ದೇನೆ ಅಂತೇಳ್ಬಿಟ್ಟು ಆ್ಯಂಕರಿಂಗನ್ನು ಶಕ್ತಿ ಅನ್ನೋದನ್ನು ಇಲ್ಲಿ ವಿರೋಧಿಸಿದವರಿಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ನನಗೆ ಟಾಕ್ ಬ್ಯಾಕ್ ಬೇಡ, ಸ್ಕ್ರಿಪ್ಟ್ ಬೇಡ, ಯಾರು ಬರ್ತಾರೆ ಏನು ಒಂಚೂರು ಮಾಹಿತಿ ಕೊಟ್ಟರೆ ಸಾಕು. ಆದರೂ ಅಂತಹ ಕಾರ್ಯಕ್ರಮಗಳನ್ನು ಕೂಡ 10 ಗಂಟೆಗಳ ಕಾಲ ನಿರರ್ಗಳವಾಗಿ ನಡೆಸಿಕೊಡ್ತೇನೆ. ಇದು ಗೊತ್ತಿರೋದ್ರಿಂದ ನಮ್ಮ ಚಾನೆಲ್ನವರು, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಸಂಸ್ಥೆಗಳು ಅವಳು ಮಾಡ್ತಾಳೆ ಬಿಡೋ ಅಂತೇಳ್ಬಿಟ್ಟು ಕರೆದು ವೇದಿಕೆಯ ಮೇಲೆ ನಿರೂಪಣೆಗೆ ಬಿಡ್ತಾರೆ. ಏನಿಲ್ಲ ಅಂದರೂ ನಿರೂಪಣೆಯನ್ನು ಮಾಡ್ತಾಳೆ ಬಿಡ್ರೋ ಅಂತಲೂ ಕೂಡ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಹಾಕ್ಕೊಳ್ಳಿ ಪರವಾಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದು ಹೇಗೆ ಗೊತ್ತಾ, ಮನೆಯಲ್ಲಿ ಕುಳಿತುಕೊಂಡೇ ಕಾರ್ಯಕ್ರಮವನ್ನು ನೋಡುವಂಥ ಜನರಿಗೆ ಗೊತ್ತಿದೆ. ಅವರು ತುಂಬ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡ್ತಾ ನೋಡ್ತಾರೆ. ಇನ್ನು ಕೆಲವರು ಮೊಬೈಲ್ನಲ್ಲಿ ಮೆಸೇಜ್ ಮಾಡೋಂಥವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇರೋದಿಲ್ಲ ಅಲ್ವಾ. ಅದಕ್ಕೆ ಹೀಗೆ ಕಮೆಂಟ್ಗಳನ್ನು ಮಾಡ್ತಾರೆ ಅಂತೇಳ್ಬಿಟ್ಟು ಮುಟ್ಟಿ ನೋಡಿಕೊಳ್ಳುವಂತೆ
ತಿರುಗೇಟನ್ನು ಕೊಟ್ಟಿದ್ದಾರೆ ಅನುಶ್ರೀ. ಇಷ್ಟಕ್ಕೆ ಸುಮ್ಮನಾಗಿಲ್ಲ ಅನುಶ್ರೀ ಮತ್ತೊಂದು ದಿಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ದೈವದ ಮೊರೆಯ ಬಗ್ಗೆ. ಹೌದು, ಕನ್ನಡ ರಿಯಾಲಿಟಿ ಕಾರ್ಯಕ್ರಮಗಳ ನಂಬರ್ 1 ನಿರೂಪಕಿಯಾಗಿರುವಂಥ ಅನುಶ್ರೀಗೆ ಈ ಶತ್ರುಗಳ ಕಾಟ ಹೆಚ್ಚಾಗಿದೆ. ಈಗ ಜೀ ಕನ್ನಡದ ಇಡೀ ಶೋಗಳಿಗೆ, ಯಾವುದೇ ಪ್ರಖ್ಯಾತ ಶೋ ಇರಲಿ, ಅದಕ್ಕೆ ಅನುಶ್ರೀ ಒಂದು ರೀತಿಯಲ್ಲಿ ದತ್ತುಪುತ್ರಿಯಾಗಿ ಹೋಗಿದ್ದಾರೆ. ಹೀಗಿರುವಾಗ ಜನರ ಪ್ರೀತಿಯೂ ಕೂಡ ಒಂದು ಕಡೆ ಆದರೆ, ವಿರೋಧಿಗಳ ಷಡ್ಯಂತ್ರವೂ ಕೂಡ ಮತ್ತೊಂದು ಕಡೆ. ಯಾಕಂದರೆ ಜೀ ಕನ್ನಡ ದೊಡ್ಡ ಚಾನಲ್, ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ಅವರು ನಿರೂಪಣೆ ಬೇಕೇ ಬೇಕಾಗುತ್ತೆ. ಇಂಥ ವೇಳೆ ಅನುಶ್ರೀ ಅವರಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಅನುಶ್ರೀಗೆ ದೈವದ ಮೊರೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದಾಗೆ ಅನುಶ್ರೀ ಅವರನ್ನು ಅಕ್ಕ, ಮಗಳು, ತಂಗಿ, ಮನೆ ಮಗಳು ಅಂತೇಳಿ ಕನ್ನಡದ ಜನ ಪ್ರೀತಿಯಿಂದ ಕರೀತಾರೆ, ಪ್ರೀತಿಸ್ತಾರೆ. ಅದೇ ರೀತಿ ಅನುಶ್ರೀ ವಿರುದ್ಧ ದ್ವೇಷ ಕಾರುವಂತಹ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿಲ್ಲ. ಶತ್ರುಗಳು ಸುಖಾಸುಮ್ಮನೆ ಹೊರಗಡೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿರುವಂಥ ಆರೋಪ ಇದೆ. ಇಂತಹ ಸಮಯದಲ್ಲೇ ಆಂಕರ್ ಅನುಶ್ರೀ ದೈವದ ಮೊರೆ ಹೋಗಿದ್ದಾರೆ. ಅದು ಕೂಡ ಈಗಾಗಲೇ ದೈವಕ್ಕೆ ಒಂದು ದೂರನ್ನು ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನುಶ್ರೀ ಅನ್ನೋದು ಗೊತ್ತಾಗಿದೆ. ಅವರ ಮನೆಯಲ್ಲೇ ಕೋಲ ಆಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಹರಕೆಯನ್ನು ತೀರಿಸುವಂತಹ ಇಚ್ಛೆಯನ್ನು ತೋರ್ಪಡಿಸಿದ್ದಾರೆ. ಅವರ ಅಮ್ಮ ಮತ್ತು ಇವರು ಈ ವಿಚಾರವನ್ನು ಮಾತನಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಬರೀ ಸುಳ್ಳು ಸುದ್ದಿಗಳು, ಅನುಶ್ರೀ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು, ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡುವಂಥದ್ದು, ಅದೇ ಹೇಳಿದಲ್ಲ ಈಗ ಅನುಶ್ರೀ ಬಿಟ್ಟರೆ ಬೇರೆ ಯಾರು ಇಲ್ವಾ ನಿಮಗೆ ಅಂತೇಳಿ ಕೇಳುವಂಥದ್ದು, ಈ ರೀತಿಯಾದಂಥ ಷಡ್ಯಂತ್ರಗಳನ್ನು ಸಾಕಷ್ಟು ಜನ ಮಾಡ್ತಿದ್ದಾರೆ. ಅದು ಕೂಡ ಅನುಶ್ರೀ ಜೊತೆಗೆ ಚೆನ್ನಾಗಿದ್ದೇ ಮಾಡ್ತಿರುವಂಥವ್ರು. ಈಗ ಅನುಶ್ರೀ ಗುರ್ತಾ ಪರಿಚಯ ಇಲ್ಲದಿರೋರು ಮಾಡೋದಲ್ಲ, ಅನುಶ್ರೀ ಜೊತೆಗೆ ತುಂಬ ಚೆನ್ನಾಗಿರೋರೆ ಇಂಥ ಷಡ್ಯಂತ್ರಗಳನ್ನು ಮಾಡುವಂಥದ್ದು, ಇಂಥ ಕೃತ್ಯಗಳನ್ನು ಎಸಗುವಂಥದ್ದು. ಆ ರೀತಿ ಮಾಡೋರಿಗೆ ಅನುಶ್ರೀ ಈಗ ನೇರವಾಗಿ ಏನೂ ಕೂಡ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೈವದ ಮೂಲಕ ಉತ್ತರವನ್ನು ಕೊಡಿಸ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅನುಶ್ರೀಗಿಂತನೂ ಕೂಡ ಅನುಶ್ರೀ ಅಮ್ಮ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಏನಪ್ಪ ಇಷ್ಟೆಲ್ಲ ನಾವು ಮಾಡ್ತೀವಿ, ಇಷ್ಟೆಲ್ಲ ನನ್ನ ಮಗಳು ಒದ್ದಾಡ್ತಾಳೆ, ಆದರೂ ಕೂಡ ನೆಮ್ಮದಿ ಒಂದಿಲ್ಲ, ಈ ರೀತಿ ಕೆಟ್ಟದಾಗೆಲ್ಲ ಮೆಸೇಜ್ಗಳನ್ನು ಹಾಕುವಂಥದ್ದು, ಸಂದೇಶವನ್ನು ರವಾನಿಸೋದು, ಏನು ಸಿಗುತ್ತೆ ಅವರಿಗೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈಗ ಸಿಟ್ಟಾಗಿರುವಂಥ ಅನುಶ್ರೀ ಅವರ ಅಮ್ಮ ದೈವದ ಮೊರೆ ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕೋಸ್ಕರ ದೈವಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಟ್ಟಿನಲ್ಲಿ ಅನುಶ್ರೀ ಮತ್ತು ಅನುಶ್ರೀ ಅವರ ಅಮ್ಮನ ಈ ನಿರ್ಧಾರ ಸಾಕಷ್ಟು ಜನರಿಗೆ ಈಗ ಎದೆಬಡಿತವನ್ನೇ ಹೆಚ್ಚಿಸಿದೆ. ಇಷ್ಟು ದಿನ ಏನು ಆಗಲ್ಲ ಅಂತೇಳಿ ಅಂದ್ಕೊಂಡಿದ್ರೋ ಅದು ಈಗ ಆಗೋದಕ್ಕೆ ಶುರುವಾಗಿದೆ. ಇನ್ನು ಮುಂದೆ ಬಾಯಿಗೆ ಬಂದಂಗೆ ಅನುಶ್ರೀ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ 1000 ಸಲ ಯೋಚಿಸೋದು ಬೆಟರ್. ಮತ್ತೊಂದು ಕಡೆ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದು, ನಿಜ ಏನು ಬೇಕಾದರೂ ಹೇಳಿ ಪ್ರಾಬ್ಲಮ್ ಇಲ್ಲ, ಬಟ್ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರಲ್ಲ ಅಂಥವ್ರಿಗೆ ನಿಜವಾಗ್ಲೂ ಕೂಡ ಪಾಠ ಕಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ಸತ್ಯ. ಒಟ್ಟಿನಲ್ಲಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಅನುಶ್ರೀಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.